ಪತ್ರಿಕೆಗಳಲ್ಲಿ ಛಾಯಾಚಿತ್ರವಿಲ್ಲದೆ ಸುದ್ದಿ ಅಪೂರ್ಣ. ಛಾಯಾಚಿತ್ರ ಮುದ್ರಣ ಮಾಧ್ಯಮದ ಅವಿಭಾಜ್ಯ ಅಂಗ. ಯಾವುದೇ ವರದಿ ಇದ್ದರೂ ಛಾಯಾಚಿತ್ರ ಇದ್ದರೆ ಮಾತ್ರ ಅದು ಪರಿಣಾಮಕಾರಿಯಾಗುತ್ತೆ ಅಂತ ಹಿರಿಯ ಪತ್ರಕರ್ತ ಅನಿಲ್ ಹೆಚ್.ಟಿ ಹೇಳಿದ್ದಾರೆ. ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಘಟಕದಿಂದ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ಸಮುದಾಯ ಭವನದಲ್ಲಿ ಸೋಮವಾರ ನಡೆದ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕ್ಯಾಮೆರಾದಲ್ಲಿ ಫೋಟೋ ಕ್ಲಿಕ್ಕಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಏನೇ ನ್ಯೂಸ್ ಸುದ್ದಿ ಕೂಡ ಪತ್ರಿಕೆಯಲ್ಲಿ ಬರೀ ಸುದ್ದಿಗಳನ್ನ ಮಾತ್ರ ಹಾಕಲಿಕ್ಕೆ ಆಗೋದಿಲ್ಲ. ಸುದ್ದಿಯ ಜೊತೆಗೆ ಫೋಟೋ ಬಂದಾಗ ಮಾತ್ರ ಸುದ್ದಿ ತುಂಬ ಡಿಟೇಲಾಗಿ ಕಾಣುತ್ತೆ, ಮಾತ್ರ ಬರ್ತದೆ. ನಾವು ಸುದ್ದಿಗಾರರು ಏನೇ ಆಫೀಸ್ನಲ್ಲಿ ಕೂತು ಅಥವಾ ಮನೆಯಲ್ಲಿ ಕೂತು ಸುದ್ದಿ ಮಾಡಿದ್ರು ಕೂಡ ಆ ಸುದ್ದಿಗಳಿಗೆ ಜೀವಂತಿಕೆ ತುಂಬುವವರು ಫೋಟೋಗ್ರಾಫರ್. ಅವರು ಆ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ಅಥವಾ ಕಾರ್ಯಕ್ರಮಕ್ಕೆ ತೆರಳಿ ಫೋಟೋವನ್ನು ಕಳಿಸಿದಾಗ ಮಾತ್ರ ಆ ಸುದ್ದಿ ನಿಜವಾದ ಅರ್ಥದಲ್ಲಿ ನ್ಯೂಸ್ ಆಗಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಸೊ ಫೋಟೋಗ್ರಾಫರ ಕಷ್ಟ ಅದು ಯಾವತ್ತೂ ಪರಿಹಾರ ಆಗದಂಥದ್ದು ಮತ್ತು ಸವಾಲುಗಳು ಹೊಸದು ಬರುವಂಥದ್ದು. ನಮ್ಮನ್ನೇ ವಯನಾಡಲ್ಲಿ ನೋಡಿದ್ವಿ, ಪ್ರಥಮವಾಗಿ ತಪ್ಪಿದ ಫೋಟೋಗ್ರಾಫರ್ಗಳು ತೆಗೆದಂಥ ಅಥವಾ ವಿಡಿಯೋಗ್ರಾಫರ್ಗಳು ತೆಗೆದಂಥ ವಿಜುವಲ್ ಇಡೀ ಜಗತ್ತಿಗೆ ಹೋದ ಕೂಡಲೇ ಗೊತ್ತಾಯಿತು ವಯನಾಡದಂಥ ಎಷ್ಟೊಂದಿಗೆ ಭಾಳ ಪರಿಣಾಮವನ್ನು ಬೀರಿದೆ ಅಂತೇಳಿ. ಆ ಫೋಟೋದಿಂದಾಗಿ ಇಡೀ ಜಗತ್ತು ವಯನಾಡು ಜನರಿಗೆ ಇದೇ ಅನುಭವ ನಮಗೆ 2018 ಮತ್ತು 2019 ಕೂಡ ಕೊಡಗಿನಲ್ಲಿ ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಫೋಟೋಗ್ರಾಫರ್ಗಳು ಮೊದಲ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಕೊಟ್ಟ ಫೋಟೋಗಳಿಂದಾಗಿ ಇಡೀ ರಾಷ್ಟ್ರಕ್ಕೆ ಅಥವಾ ಜಗತ್ತಿಗೆ ಆಲ್ರೆಡಿ ತುಂಬ ಆಗಿದೆ. ನಾವು ಅಬ್ಸರ್ವ್ ಮಾಡ್ತೇವೆ. ಅದು ಮೊದಲೇ ಒಂದು ಕಾರ್ಯಕ್ರಮದಲ್ಲಿ ಮೊದಲೇ ಎಸ್ಪೆಷಲಿ ಮೊದಲೇ ನಾವು ನೋಡ್ತೇವೆ. ನಿಜವಾಗಿ ಯಾರು ಮೊದಲೇ ಹೋಗಿ ಫೋಟೋಗ್ರಾಫರ್ಗೆ ಒಳ್ಳೆ ಹಾಗಿದ್ದಾನೆ 10 ಜನ ಹೆಂಗೋ ಫ್ರೆಂಡ್ಸ್ ಎಲ್ಲ ಹೋಗಿ ಮಕ್ಕಳು ಹೋಗಿ ಅವ್ರ ಹುಡುಗಿ ಮೇಲೆ ಇದ್ದಾಗೆ ಮಾಡಿ ಫೋಟೋಸ್ ತಗೊಂಡಾಗ ನಿಜವಾಗಿ ಏನು ಬೇಕು ಅದು ಸಿಗೋದೇ. ಫೋಟೋಗ್ರಾಫರ್ ಮಾಡಿ ಕಟ್ಟೋದ್ರೆ ಯಾರಂತ ಸನ್ನಿವೇಶಗಳು ಇರುತ್ತೆ ಸೃಷ್ಟಿಯಾಗಿದೆ. ಹಾಗೆ ಕಾರ್ಯಕ್ರಮಗಳು ಸ್ಟಾರ್ ಅಟ್ರಾಕ್ಷನ್ ಇರುವಂಥ ಕಾರ್ಯಕ್ರಮಗಳಿದೆ ಅಥವಾ ರಾಜಕಾರಣಿಗಳು ಬಂದಂಥ ಕಾರ್ಯಕ್ರಮಗಳಿದೆ. ಅವ್ರ ಬೆಂಬಲಿಗರೇ ಬಂದು ಮೊಬೈಲ್ ಕ್ಯಾಮೆರಾ ಇಟ್ಕೊಂಡು ಕೂರ್ತಾರೆ. ಸುದ್ದಿ ತೆಗೆಯುವಂಥ ಫೋಟೋಗ್ರಾಫರ್ಗಳಿಗೆ ಭಾಳ ಕಷ್ಟ ಆಗ್ತದೆ. ಮಡಿಕೇರಿಯ ಛಾಯಾಗ್ರಾಹಕ ಹರ್ಷಿತ್ ಮಾತನಾಡಿ, ಇಂದು ಆಧುನಿಕ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ. ಆದ್ದರಿಂದ ನಾವು ಕೂಡ ಆ ವೇಗಕ್ಕೆ ಹೊಂದಿಕೊಂಡು ಕೆಲಸ ಮಾಡಬೇಕೆಂದರು. ಮತ್ತೆ ಆ ಒಂದು ಬಿಸಿನ ಅಲ್ಲಿವರೆಗೆ ಟೆಕ್ನಾಲಜಿ ಈಗ ಇಂಪ್ರೂವ್ ಆಗಿದೆ. ಇನ್ನೊಂದು ಲೆನ್ಸ್ಗೆಲ್ಲ ಬರಬೇಕಾದ್ರೆ ಮೊದಲೆಲ್ಲ ಒಂದು ಏನಂದರೆ ಒಂದೇ ಲೆನ್ಸ್ ಇಟ್ಕೊಂಡು ಕ್ಯಾಮ್ರಾಮ್ಯಾನ್ ಬರ್ತಾರೆ, ಮುಸ್ತಫಾ ಅಂತ. ಈಗ ಆ ಥರ ಇಲ್ಲ. ನಮ್ಮ ಗೋಡಿ ಚಿತ್ರದಲ್ಲಿ ಇಟ್ಕೊಂಡೋದ್ರ ಹತ್ರ 10-12 ಲೆನ್ಸ್ ತಗೊಂಡು ಹೋಗ್ಬೇಕಾಗ್ತದೆ ಒಂದು ಮಾದರಿಗೆ. ಈಗ ಕಸ್ಟಮರೇ ಕೇಳ್ತಾರೆ, ಈ ಕಡೆ ಪಕ್ಕ 4K ಇಲ್ಲ, 4K ಚೇಂಜ್ ಮಾತ್ರ ಶೂಟ್ ಮಾಡಿ. 8K ನಿಮಗೆ ವಿಶ್ವನಾಥ್ ಬರ್ತಿರ್ಬೋದು ಹೇಳಿರ್ತಾರೆ. ವಿಶ್ವನಾಥ್ಗಿಂತ ನಾನು ಪಡೆದಷ್ಟು ಅವರು ಇತ್ತೀಚೆಗೆ ಅವರಿಗೆ ನಮ್ಗಿಂತ ಜಾಸ್ತಿ ಹೇಳ್ಬೋದು. ಈಗ ನಾವು ನಮ್ಮ ಇದರಲ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಕೊಡೋದಕ್ಕಿಂತ ಜನಗಳೇ ಆಗಿ ಎಲ್ಲ ಹೇಳ್ಕೊಂಡು ಬಿಟ್ಟಿದ್ದಾರೆ. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಮುರಳೀಧರ್ ಮಾತನಾಡಿ, ಎಲ್ಲರಿಗೂ ಅತ್ಯುತ್ತಮವಾಗಿ ಛಾಯಾಗ್ರಹಣ ಮಾಡಲು ಸಾಧ್ಯವಿಲ್ಲ. ಇದೊಂದು ಕಲೆ ಇದ್ದಂತೆ. ಚಿತ್ರಗಳಿಂದ ತಮ್ಮದೇ ಆದ ಶೈಲಿಯಲ್ಲಿ ಕ್ಲಿಕ್ಕಿಸುವ ಮೂಲಕ ಛಾಯಾಚಿತ್ರಗಾರರು ಚಿತ್ರಗಳಿಗೆ ಜೀವಂತಿಕೆ ತುಂಬುತ್ತಾರೆ ಎಂದರು. ಅಷ್ಟತ್ರ ಈ ಗಾಳಿಗಳ ಹೊರತೆಗೆಯುವುದರಿಂದ ಕಾಳಿಗೆ ಸರ್ ಅದು ಇಷ್ಟಿಷ್ಟೇ. ಆ ಫೋಟೋ ಎಷ್ಟು ಕಡೆ ತರಿಸ್ಕೊಂಡಿರುತ್ತಂದರೆ ನಾವು ಅದೇನು ಇವ್ರಿಗೇನು ಗೊತ್ತಿಲ್ಲ. ಫಿಲಿಪ್ಗಳದವರು ಎಲ್ಲ ಕಡೆ ಫೋಟೋಗಳು ತರಿಸ್ಕೊಂಡು ಅದು 10-20 ಮೊಟ್ಟೆ ಬಂದು ಬಾಂಗಲ್ಪಟ್ಟಿ ಮತ್ತು ಅಲ್ಲಿ ತಂದು ಬಿಟ್ಟಿದ್ರು. ಅದು ತುಂಬ ವರ್ಷ 2-8 ಕಾಣ್ತದೆ. ಈಗ ನೆನಪು ಇಂಥ ಫೋಟೋ 15 ವರ್ಷ ಹಿಂದಿನ ಫೋಟೋ. ಮತ್ತು ಇನ್ನೊಂದು ನೆನಪು ಅಂತಂದರೆ ನಮ್ಮ ನಾಣಿ ಪತ್ರಕರ್ತರ ನಾಣಿ ಇತ್ತು. ನಾಣಿ ಹೆಂಗಿತ್ತು ಅಂತಂದರೆ ರಿಪೋರ್ಟರ್ಗಳಿಗೆಲ್ಲ ಕಾರ್ಡ್ ಕೇಳ್ತಿದ್ರು. ಕಾರ್ಯಕ್ರಮದಲ್ಲಿ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಬಿಸಿ ದಿನೇಶ್, ಪತ್ರಕರ್ತ ಹಾಗೂ ಹವ್ಯಾಸಿ ಛಾಯಾಗ್ರಾಹಕ ವಿಘ್ನೇಶ್ ಭೂತನಕಾಡು, ಕೊಡಗು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜಿವಿ ರವಿಕುಮಾರ್, ಸಂಘದ ಪದಾಧಿಕಾರಿಗಳಾದ ಟಿಕೆ ಸಂತೋಷ್, ಸುರೇಶ್ ಬಿಳಿಗೆರಿ, ಡಿಪಿ ಲೋಕೇಶ್, ಎಂಎಸ್ ಸುನೀಲ್, ಜಿಕೆ ಬಾಲಕೃಷ್ಣ, ಚುಟುಕು ಸಾಹಿತಿ ಹಾತಿ ಜಯಪ್ರಕಾಶ್, ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷ ಕೆ ತಿಮ್ಮಪ್ಪ, ಸಂಘದ ಖಜಾಂಚಿ ನವೀನ್ ಚಿಂದಪ್ಪ, ಬಿಎನ್ ರವಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು.
ವಿಶ್ವ ಛಾಯಾಗ್ರಹಣ ದಿನದ ಅಂಗವಾಗಿ ಪತ್ರಕರ್ತ ಹಾಗೂ ಹವ್ಯಾಸಿ ಛಾಯಾಗ್ರಾಹಕರಾದ ವಿಘ್ನೇಶ್ ಬೂತನಕಾಡು ಅವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಒಂದು ಕಾಲದಲ್ಲಿ ಫೋಟೋ ತೆಗೆದ್ರೆ ನಮ್ಮ ಆಯುಷ್ಯ ಕಮ್ಮಿ ಆಗ್ತದೆ ಅಂತ ಭಾವನೆ. ನಮಗೆಲ್ಲ 9ನೇ ಕ್ಲಾಸಿನ ಪಾಠ ಇದೆ. ಎಷ್ಟು ಹೆಚ್ಚು ಫ್ಲ್ಯಾಶ್ ಆಗ್ತದೆ ಅಷ್ಟು ಆಯುಷ್ಯ ಕಮ್ಮಿ ಆಗ್ತದೆ. ಇವತ್ತು ಫೋಟೋ ತೆಗೆದ್ರೆ ನಾವೇನಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅಶಿತನ್ ಉದಾಹರಣೆ, ಆಮೇಲೆ ಅಲ್ಲಿಂದ ಹಳೆ ಫೋಟೋ ಹೊಸ ಫೋಟೋಕ್ಕೂ ಅವರೇ ಉದಾಹರಣೆ. ಅನಿಲ್ ಮತ್ತು ವಿಘ್ನೇಶ್ ಎರಡು ತಲೆಮಾರುಗಳ ಫೋಟೋಗ್ರಾಫರ್ ನಾನು ನೋಡ್ತಾ ಇದ್ದೀನಿ. ಅವಿಬ್ಬರ ಜೊತೆ ನಾನು ಕೆಲಸ ಮಾಡಿದಂಥ ಒಂದು ಹೆಗ್ಗಳಿಕೆ ನಂದು. ನನ್ನ ಪತ್ರಿಕೋದ್ಯಮದ ಪ್ರಾರಂಭದ ದಿನಗಳಲ್ಲಿ ನೋಡಿದಂಥ ಸಂತೋಷ್ ಇರ್ಬೋದು, ಸುರೇಶ್ ವಿಜಯನ್ ಇರ್ಬೋದು, ಮಾನವ ಇರ್ಬೋದು, ರವಿಕುಮಾರ್ ಇರ್ಬೋದು, ಹೀಗೆ ತುಂಬ ಜನ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಇವತ್ತು ನನ್ನೆಲ್ಲ ಸ್ನೇಹಿತರ ಜೊತೆ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಾವು ಮಾತಾಡೋದಕ್ಕೆ ಅವಕಾಶ ಆಗ್ತದೆ. ನಿಮಗೆಲ್ಲರಿಗೆ ಒಂದಿನ ನನ್ನ ಮಾತು ಮುಗಿಸ್ತೀನಿ. ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ನಾನು ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಇಷ್ಟು ಒಂದು ಪರವಾಗಿಲ್ಲ ಒಂದು ಕಾರ್ಯಕ್ರಮ ನಾವು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ. ಮತ್ತೆ ಇನ್ನೊಂದು, ಸನ್ಮಾನ ನಾನು ಬೇಡ ಅಂತ ಹೇಳಿದ್ದೆ. ಯಾಕೆಂದ್ರೆ ನನಗೆ ಸಿಕ್ಕಾಪಟ್ಟೆ ಆಗಿದೆ, ಅದಕ್ಕೆ ಬೇಡ ಅಂತ ಹೇಳಿದ್ದೆ. ಇಲ್ಲ ಅವ್ರು ಹೇಳಿದ್ರು ನೀವು ಮಾಡಿದ್ರೆ ಬರ್ತೆ ಮಾಡಿದ್ರು. ಸರಿ ಇರಲಿ ಅಂತೇಳಿ ಇದು ಮಾಡಿದ್ರು. ನಾನು ಎಲ್ಲರೂ ಹೇಳಿದಂಗೆ ಅನಿಲ್ ಸರ್ ಅವರು ನಾನು FMS ಕಾಲೇಜಲ್ಲಿ ಓದ್ತಿರೋದಕ್ಕೆ ಅನಿಲ್ ಸರ್ ಸಿಕ್ಕಾಪಟ್ಟೆ ಫೋಟೋಗಳು ಬರ್ತಾ ಇತ್ತು ಕನ್ನಡಪ್ರಭದಲ್ಲಿ. ಮತ್ತೆ ಅವ್ರ ಮೇನ್ ಕನ್ನಡಪ್ರಭದಲ್ಲಿ ಬರ್ತಿತ್ತು. ಆಗ ನನಗೆ ಆಗ ದೊಡ್ಡದಾಗಿ ಫೋಟೋಗಳು ಕನ್ನಡಪ್ರಭದಲ್ಲಿ. ಆಗ ನನಗೆ ಸ್ವಲ್ಪ ಖುಷಿ ಆಗ್ತಿತ್ತು, ಏನೋ ಇಷ್ಟು ದೊಡ್ಡದಾಗಿ, ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಚೆನ್ನಾಗಿ ಬರ್ತಿತ್ತು. ಆಗ ನನಗೆ ಸಹ ಅನಿಸ್ತಾ ಇತ್ತು ಯಾಕೆ ನಾನು ಫೋಟೋಗ್ರಾಫರ್. ಮತ್ತು ಇನ್ನೊಂದು ಏನು ತಿಳಿಸ್ತೀನಿ ಅಂದರೆ, ನಾನು ಕೊಡಗು ಚಾನಲ್ಗೆ ನಮ್ಮ ಕಾಲೇಜ್ ಮಕ್ಕಳೆಲ್ಲ ಹೋಗಿ ವಾಯ್ಸ್ ಓವರ್ ಕೊಡ್ತಿದ್ದವು. ಆಗ ನಮ್ಮ ದಿನ ಇವತ್ತು ಒಳ್ಳೆಯ ಆಸ್ತಿ ಕೊಡಗು ಪತ್ರಿಕೋದ್ಯಮದಲ್ಲಿ ವಿಘ್ನೇಶ್ ಮೂಲಕ ಸಿಕ್ಕಿದೆ. ಅದೇ ವೇಳೆಗೆ ಕೊಡಗು ಫೋಟೋಗ್ರಫಿ ಅದೇ ರೀತಿ ಒಳ್ಳೆಯ ಜರ್ನಲಿಸ್ಟನ್ನು ಪಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಜರ್ನಲಿಸ್ಟ್ ಫೋಟೋ ಜರ್ನಲಿಸ್ಟ್